RSS ನ ಸಂಘಟನಾ ಬಲದಿಂದಲೇ ಬಿಜೆಪಿ ಅನೇಕ ರಾಜ್ಯಗಳಲ್ಲಿ ಕಮಾಲ್ ಮಾಡ್ತಿದೆ ಅನ್ನೋದನ್ನು ಒಪ್ಕೊಳ್ತಿದೆ. RSS ಮತ್ತು ಬಿಜೆಪಿ ಬೇರೆ ಬೇರೆ ಅಲ್ಲ. ಅವರು ಒಂದು ಸಾಮಾಜಿಕ ಸಂಘಟನೆ, ನಾವು ಒಂದು ರಾಜಕೀಯ ಸಂಘಟನೆ. ಅದೇ ವಿಚಾರವನ್ನು ನಾವು ಇಟ್ಕೊಂಡು ಪಾರ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಹೀಗೆ ಬೂತ್ ಮಟ್ಟದಲ್ಲಿ ಮನೆ ಮನೆಗೆ ಹೋಗಿ RSS ಬೆಂಬಲಿಸಿ ಬಿಜೆಪಿಯನ್ನ ಗೆಲ್ಲಿಸ್ಕೊಂಡು ಬರ್ತಾ ಇದೆ. ಬಿಜೆಪಿಗರು ಏನು ಮಾಡ್ತಿದ್ದೀರಿ? ಸಂಘಟನಾ ಚತುರರಾಗಿ RSS ಗೆಲುವನ್ನ ತಂದ್ಕೊಟ್ರೆ ಬಿಜೆಪಿಯವರು ನೀಲಿ ಚಿತ್ರ ನೋಡ್ತೀರಿ ಸೌಧದಲ್ಲಿ ಕುತ್ಕೊಂಡು, ಹಾಗೆ ಭ್ರಷ್ಟಾಚಾರಿಗಳಾಗಿ ಜೈಲಿಗೆ ಹೋಗ್ತೀರಿ. ನಿಮಗೆ ಗೊತ್ತಿದೆ ನಾನು ಯಾರ ಬಗ್ಗೆ ಮಾತನಾಡ್ತಿದ್ದೀನಿ ಅಂತ ಹೇಳಿ. ಬಾಯಿಗೆ ಕಡಿವಾಣ ಇಲ್ಲದ ರೀತಿಯಲ್ಲಿ ಅಶ್ಲೀಲ ಪದಗಳನ್ನು, ಅನೈತಿಕ ಪದಗಳನ್ನು ಬಳಸ್ತೀರಿ. RSS ಸಂಘಟನೆಗೆ ಬಿಜೆಪಿ ನಾಯಕರು ಮಾಡ್ತಾ ಇರುವ ಅವಮಾನ ಅಲ್ಲದೆ ಇದು ಏನು ಅಂತ ಹೇಳಿ. ಯಾವುದೋ ಒಂದು ಉದಾಹರಣೆ ತೆಗೆದುಕೊಂಡ್ಬಿಟ್ಟು ಬಿಜೆಪಿ ಅಂದರೆ ಹೀಗೆ, ಸಂಘ ಅಂದರೆ ಹೀಗೆ. ನಾನು ಬಿಜೆಪಿಯನ್ನು ಹೇಳಿಲ್ಲ ಸರ್, ಬಿಜೆಪಿಯ ಕೆಲ ನಾಯಕರು ಯಾರೆಲ್ಲ RSS ನ ಬಲದಿಂದ ಗೆದ್ರು ಅವ್ರ ಬಗ್ಗೆ ಮಾತಾಡ್ತೀನಿ. ಆಯ್ತು, ಉದಾಹರಣೆ ಪ್ರೂವ್ ಆಯ್ತಾ? ಈಗ ಉದಾಹರಣೆ ಭ್ರಷ್ಟಾಚಾರ ಅಂತ ಹೇಳಿದ್ರು. ಭ್ರಷ್ಟಾಚಾರದಲ್ಲಿ ಪ್ರೂವ್ ಆಗಿರೋದು ಒಂದು ಇನ್ಸಿಡೆಂಟ್ ಕೊಡಿ. ಅಂದ್ರೆ ಜೈಲಿಗೆ ಹೋಗಿ ಬಂದಿದ್ದೇನಲ್ಲ, ಪ್ರೂವ್ ಆಯ್ತಾ? ಯಡಿಯೂರಪ್ಪನವ್ರ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡಿದ್ರು, ಏನಾಯ್ತು?